ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಬೆಂಗಳೂರಿನ ಬನಶಂಕರಿಯಲ್ಲಿ ಇರುವಂತಹ ಗಿರಿನಗರದಲ್ಲಿ ಈ ದೇವಸ್ಥಾನ ಇದೆ. ಗಿರಿನಗರದ ಸೀತಾ ಸರ್ಕಲ್ ಇಂದ ಸ್ವಲ್ಪವೇ ದೂರದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸಮಯ ಬಂದು ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1:00ವರೆಗೆ ಹಾಗೂ ಸಂಜೆ 5:30ರಿಂದ ರಾತ್ರಿ 9 ಗಂಟೆವರೆಗೆ ದೇವಸ್ಥಾನ ತೆರೆದಿರುತ್ತೆ. ಪೂರ್ಣ ಫಲದ ಸಮಯ ಬೆಳಿಗ್ಗೆ 9ರಿಂದ 12:30 ಹಾಗೂ ಸಂಜೆ 6ರಿಂದ 8 ಗಂಟೆಯವರೆಗೆ. ಪೂರ್ಣ ಫಲ ವ್ರತವನ್ನ 16 ದಿನಗಳ ಕಾಲ ಮಾಡಿದ್ರೆ ಕಾರ್ಯಸಿದ್ಧಿಯಾಗುತ್ತೆ ಹಾಗೂ ನೀವು ಅಂದುಕೊಂಡಂತೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳು ವಿಶೇಷವಾದಂತಹ ಈ ವ್ರತವನ್ನ ಮಾಡಬೇಕಾಗತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಕಾಯಿಯನ್ನು ತೆಗೆದುಕೊಳ್ಳೋದಕ್ಕೆ ಕೌಂಟರ್ ಇದೆ ಹಾಗೂ ಪ್ರಸಾದದ ಕೌಂಟರ್ ಕೂಡ ಇದೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ದೊಡ್ಡದಾದಂತಹ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನು ನಾವು ನೋಡಬಹುದು. ಪ್ರತಿನಿತ್ಯ ಅಸಂಖ್ಯಾತ ಭಕ್ತಾದಿಗಳು ಆಂಜನೇಯನ ದರ್ಶನಕ್ಕಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಇಷ್ಟಾರ್ಥ ಸಿದ್ಧಿಯನ್ನ ಪ್ರಾಪ್ತಿಗೊಳಿಸ್ಕೊಳ್ಳೋದಕ್ಕೋಸ್ಕರ ಅಸಂಖ್ಯಾತ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಆಂಜನೇಯನ ದರ್ಶನವನ್ನ ಪಡೆದುಕೊಳ್ತಾರೆ. ಇನ್ನು ಪೂರ್ಣ ಫಲ ವ್ರತವನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದೇವಸ್ಥಾನದ ಕೌಂಟರ್ನಲ್ಲಿ ಕಾಯಿಯೊಂದನ್ನ ತೆಗೆದುಕೊಂಡು ಹೋಗಬೇಕು. ಕಾಯಿಯ ಮೇಲೆ ಒಂದು ನಂಬರ್ ಅನ್ನು ಬರೆದು ಕೊಡ್ತಾರೆ. ಜೊತೆಗೆ ಮಂತ್ರ ಪಠಿಸಲು ಒಂದು ಕಾರ್ಡ್ ಅನ್ನು ಕೂಡ ಕೊಡ್ತಾರೆ. ಇದನ್ನ ತೆಗೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಪೂಜ್ಯ ಗುರುಗಳು ಹೇಳಿಕೊಡುವಂತಹ ಮಂತ್ರವನ್ನ ಪಠಿಸಬೇಕು ಹಾಗೂ ನಿಮ್ಮ ಕೋರಿಕೆಯನ್ನ ಕೇಳಿಕೊಳ್ಳಬೇಕು. 16 ದಿನಗಳ ಕಾಲ ಈ ವ್ರತವನ್ನ ನಾವು ಮಾಡಬೇಕಾಗತ್ತೆ. ಹಾಗಾಗಿ 16 ದಿನಗಳಲ್ಲಿ 4 ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಮೊದಲನೆಯದಾಗಿ ನೀವು ಬಂದಾಗ ಕಾಯಿಯನ್ನ ಕಟ್ಟಲಾಗತ್ತೆ ಹಾಗೂ ಮತ್ತೆ ನೀವು ಆ ಕಾಯಿಯನ್ನ ಬಿಚ್ಚಲು ಕೊನೆಯ ಬಾರಿ ಬರ್ತೀರಾ. ಇನ್ನು ಅದರ ಮಧ್ಯದಲ್ಲಿ 2 ಬಾರಿ ನೀವು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಬೇಕು. ಪ್ರತಿ ಬಾರಿ ದೇವಸ್ಥಾನಕ್ಕೆ ಬಂದಾಗಲೂ ಕೂಡ 16 ಬಾರಿ ಪ್ರದಕ್ಷಿಣೆಯನ್ನ ನೀವು ಹಾಕಬೇಕಾಗುತ್ತದೆ. ಮಂತ್ರ ಪಠಿಸಲು ಕೊಟ್ಟಿರುವಂತಹ ಕಾರ್ಡ್ನಲ್ಲಿ ಮೆಟ್ಲುಗಳ ಮೇಲ್ಗಡೆನೂ ಕೂಡ ಕಾಯಿಗಳನ್ನ ಕಟ್ಟಿರೋದನ್ನ ನೀವು ನೋಡ್ಬೋದು. ನೋಡಿದ್ರಲ್ಲ, ನಿಮಗೂ ಕೂಡ ಏನಾದರೂ ಕೋರಿಕೆ ಇದ್ರೆ ಈ ದೇವಸ್ಥಾನಕ್ಕೆ ಬಂದು ಕಾಯಿಯನ್ನು ಕಟ್ಟಿ ವ್ರತವನ್ನ ಮಾಡಿ ನೀವು ಅಂದುಕೊಂಡಂತಹ ಕೆಲಸವನ್ನ ನೀವು ಯಶಸ್ವಿಯಾಗಿ ಪಡ್ಕೊಳ್ತೀರಾ.